ಹಾಯ್ ಹಲೋ ಫ್ರೆಂಡ್ಸ್, ನಮಸ್ಕಾರ. ವೆಲ್ಕಮ್ ಟು ಮೈ ಚಾನಲ್. ಇವತ್ತು ನಾನು ನಿಮಗೆ ಮಾಡಿ ತೋರಿಸ್ತಾ ಇರೋದು ಹಸಿ ಬಟಾಣಿನ ಉಪಯೋಗಿಸ್ಕೊಂಡು ಪೀಸ್ ಪಲಾವ್ನ ಮಾಡ್ತಾ ಇದ್ದೀನಿ. ಇದು ತುಂಬ ಚೆನ್ನಾಗಿರುತ್ತೆ ನೋಡ್ರಿ. ನೀವು ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಹೋಟೆಲ್ನ ಮೀರಿಸುವಂಥ ಪೀಸ್ ಪಲಾವು ಟೇಸ್ಟಿಯಾಗಿ ಮನೆಯಲ್ಲೇ ಅತಿ ಸುಲಭವಾಗಿ ಹೇಗೆ ಮಾಡೋದಂತ ನಾನು ತೋರಿಸಿದ್ದೀನಿ ನೋಡಿ. ಹಸಿ ಬಟಾಣಿನ ನಾನು ಒಂದು 1/4 kg ಅಷ್ಟು ತೊಗೊಂಡಿದ್ದೀನಿ ರೀ. ಈ ಥರ ಹಸಿ ಬಟಾಣಿನ ಎಲ್ಲನೂ ಸುಲ್ಕೊಂಡು ಇಟ್ಕೋಬೇಕು ನೋಡಿ. ಹಸಿ ಬಟಾಣಿ ಇವಾಗ ಸೀಸನ್ ಅಲ್ರಿ, ಚಳಿಗಾಲದಲ್ಲಿ ಬರ್ತಾವೆ. ನೀವು ಹಸಿ ಬಟಾಣಿ ಹಾಕ್ಕೊಂಡು ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ ನೋಡ್ರಿ ಇದು ಪಲಾವು. ಒಂದು ವೇಳೆ ನೀವು ಹಸಿ ಬಟಾಣಿ ಇಲ್ಲಾಂದ್ರೆ ಒಣ ಬಟಾಣಿನ ಒಂದು 4-5 ತಾಸು ನೆನೆಹಾಕ್ಬೇಕ್ರಿ. ನೆನೆಹಾಕ್ಕೊಂಡು ಮಾಡ್ಕೋಬೇಕು. ಇವಾಗ ಇವು ಸಾಮಗ್ರಿಗಳು, ಬೇಕಾಗಿರೋ ಎಲ್ಲ ಸಾಮಗ್ರಿಗಳು. ಮತ್ತು ಇವಾಗ ನಾನು 2 ಗ್ಲಾಸ್ ಅಕ್ಕಿ ತೊಗೊಂಡಿದ್ದೀನಿ ರೀ. ಬಾಸುಮತಿ ರೈಸ್ ತೊಗೊಂಡಿದ್ದೀನಿ. ಈ ಗ್ಲಾಸಿಲ್ಲ 2 ಗ್ಲಾಸ್ ರೀ. ಒಂದು 15 ನಿಮಿಷ ನೆನೆಸಿಟ್ಕೋಬೇಕು. ಒಂದು 2-3 ಸಾರಿ ನೀರಿಂದ ತೊಳೆದ್ಬಿಟ್ಟು ಬೇರೆ ನೀರು ಹಾಕಿ 15 ನಿಮಿಷ ನೆನೆಸಿಟ್ಕೊಂಡಿದ್ದೀನಿ ರೀ. ಒಂದು ಮಿಕ್ಸಿ ಜಾರ್ ತೊಗೊಂಡು ರುಬ್ಬೋದಕ್ಕೆ ಇವಾಗ ನಾನು ಹಸಿಮೆಣ್ಸಿನ್ಕಾಯಿನ ಹಾಕ್ಕೋತಾ ಇದ್ದೀನಿ. ಒಂದು 5-6 ಹಸಿಮೆಣ್ಸಿನ್ಕಾಯಿ, 1 ಇಂಚಿನಷ್ಟು ಶುಂಠಿನ ತೊಳೆದ್ಬಿಟ್ಟು ಕಟ್ ಮಾಡಿ ಹಾಕ್ಕೋತಾ ಇದ್ದೀನಿ. ಒಂದು 2 ಗಡ್ಡೆ ಬೆಳ್ಳುಳ್ಳಿನ ಸುಲಿದ್ಬಿಟ್ಟು ಇಟ್ಕೊಂಡಿರೋದು, ಮೇಲಿನ ಸಿಪ್ಪೆ ತೆಗೆದು ಸೋಸಿಟ್ಕೊಂಡಿರೋದು. ಮತ್ತು 2 ಏಲಕ್ಕಿ ಹಾಕ್ಕೋತಾ ಇದ್ದೀನಿ ರೀ. 4 ಲವಂಗ ಹಾಕ್ಕೋತಾ ಇದ್ದೀನಿ ನೋಡಿ. ಮತ್ತು ಚಕ್ಕಿನ 1 ಇಂಚಿನಷ್ಟು ಚಕ್ಕಿನ ಹಾಕ್ಕೋತಾ ಇದ್ದೀನಿ. ಕಟ್ ಮಾಡಿ ಹಾಕ್ಕೊಳ್ಳೋಣ. 1 ಚಮಚದಷ್ಟು ಜೀರಿಗೆ ಹಾಕ್ಕೋತಾ ಇದ್ದೀನಿ ರೀ. 1 ಚಮಚದಷ್ಟು ಹವಿಜ ಹಾಕ್ಕೋತಾ ಇದ್ದೀನಿ ರೀ. ಧನಿಯಾ ಅಂತಾರಲ್ಲ ಅದು ರೀ. 1 ಬಟ್ಲದಷ್ಟು ಕೊತ್ತಂಬರಿ ಸೊಪ್ಪನ್ನು ತೊಳೆದ್ಬಿಟ್ಟು ಹಾಕ್ಕೋತಾ ಇದ್ದೀನಿ. 1 ಬಟ್ಲು ಪುದೀನ ಸೊಪ್ಪು ಹಾಕ್ಕೋತಾ ಇದ್ದೀನಿ ರೀ ತೊಳೆದ್ಬಿಟ್ಟು. ಪುದೀನ ಹಾಕೋದ್ರಿಂದ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ. ಪೀಸ್ ಪಲಾವ್ ಟೇಸ್ಟು ಸಖತ್ತಾಗಿ ಕೊಡುತ್ತೆ. 1 ಚಿಟಿಕೆಯಷ್ಟು ಅರಶಿನ ಹಾಕ್ಕೋತಾ ಇದ್ದೀನಿ ರೀ. ಮತ್ತು ಒಂದು ಸ್ವಲ್ಪ ನೀರು ಹಾಕಿಬಿಟ್ಟು ರುಬ್ಕೋಬೇಕು. ಇದೇನು ಪೂರ ನೈಸ್ ಅಂತಿಲ್ರಿ, ಒಂದು ಸ್ವಲ್ಪ ತರಿಯಾಗಿದ್ರೂ ಚೆನ್ನಾಗಿರುತ್ತೆ. ತರಿಯಾಗಿದ್ರೂ ಟೇಸ್ಟು ಸಖತ್ತಾಗಿ ಬರುತ್ತೆ. ಇವಾಗ ನಾನು ಅಕ್ಕಿನ ನೀರು ಬಸ್ದು ಇಟ್ಕೊಂಡಿದ್ದೀನಿ ರೀ. ಗ್ಯಾಸ್ ಆನ್ ಮಾಡಿಬಿಟ್ಟು ಒಗ್ಗರಣೆಗೆ ಒಂದು ಪಾತ್ರೆನ ಇಟ್ಕೊಳ್ಳೋಣ. ಒಂದು 2-3 ಚಮಚದಷ್ಟು ಎಣ್ಣೆ ಹಾಕ್ಕೋತಾ ಇದ್ದೀನಿ. ಮತ್ತು 1-2 ಚಮಚದಷ್ಟು ತುಪ್ಪ ಹಾಕ್ಕೊಳ್ಳೋಣ ರೀ. ತುಪ್ಪ ಹಾಕ್ಕೊಳ್ಳೋದ್ರಿಂದ ಘಮನೂ ಚೆನ್ನಾಗಿರುತ್ತೆ, ಟೇಸ್ಟ್ ಚೆನ್ನಾಗಿ ಬರುತ್ತೆ. ಅದಕ್ಕೋಸ್ಕರ ತುಪ್ಪ ಹಾಕ್ಕೋತಾ ಇದ್ದೀನಿ. ಒಂದು ಸ್ವಲ್ಪ ಜೀರಿಗೆ ಹಾಕ್ಕೊಳ್ಳೋಣ ರೀ ಎಣ್ಣೆ ಬಿಸಿ ಆದಮೇಲೆ. ಮತ್ತು 1-2 ಲವಂಗ ಹಾಕ್ಕೋತಾ ಇದ್ದೀನಿ. ಒಂದು ಸ್ವಲ್ಪ ಕರಿಬೇವಿನ ಸೊಪ್ಪು ಹಾಕ್ಕೋತಾ ಇದ್ದೀನಿ ರೀ ಒಗ್ಗರಣೆಗೆ. ಮತ್ತು 2 ಈರುಳ್ಳಿನ ನಾನು ತೆಳ್ಳಗೆ ಹೆಚ್ಚಿಟ್ಕೊಂಡಿದ್ದೀನಿ ರೀ ಉದ್ದುದ್ದಾಗಿ. ಅದನ್ನು ಹಾಕ್ಕೋತಾ ಇದ್ದೀನಿ ನೋಡಿರಿ. ಈರುಳ್ಳಿನ ಹಾಕ್ಕೊಂಡು ಚೆನ್ನಾಗಿ ಕಾಯಿಸ್ಕೊಳ್ಳಿ ಎಣ್ಣೆಯಲ್ಲಿ. 1 ನಿಮಿಷ ಫ್ರೈ ಆಗಲಿ ರೀ. ಮತ್ತು 1 ಬಟ್ಲ ಬಟಾಣಿನ ಅಂದ್ರೆ 1/4 kg ಅಷ್ಟು ತೊಗೊಂಡಿದ್ದೀನಿ ರೀ. ಅವನ್ನ ತೊಳೆದ್ಬಿಟ್ಟು ಹಾಕ್ಕೋತಾ ಇದ್ದೀನಿ ನೋಡಿ. ಈರುಳ್ಳಿ ಜೊತೆ ಬಟಾಣಿ ಮಿಕ್ಸ್ ಮಾಡಿಕೊಂಡು 1-2 ನಿಮಿಷ ಕಾಯಿಸ್ಕೊಳ್ಳಿ. ಅವು ಚೆನ್ನಾಗಿ ಬೇಯಲಿ. ಟೊಮೆಟೊನು 2 ಟೊಮೆಟೊ ತೊಗೊಂಡಿದ್ದೀನಿ ರೀ. ತೊಳೆದ್ಬಿಟ್ಟು ಉದ್ದುದ್ದಾಗಿ ಕಟ್ ಮಾಡ್ಕೊಂಡಿದ್ದೀನಿ. ಇವಾಗ ಈರುಳ್ಳಿ, ಟೊಮೆಟೊ, ಬಟಾಣಿ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಕಾಯಿಸ್ಕೋಬೇಕು. ಚೆನ್ನಾಗಿ ಕಾಯಿಸ್ಕೊಂಡು ಒಂದು ಪ್ಲೇಟ್ ಮುಚ್ಚಿ ಇಡೋಣ ರೀ. ಉಗಾದ್ಮೇಲೆ ಬೇಯ್ತಾವೆ, ಚೆನ್ನಾಗಿ ಬೇಯ್ತಾವೆ. 2 ನಿಮಿಷ ಇಟ್ಕೋಬೇಕು ಮುಚ್ಚಿ. ಇವಾಗ ನೋಡಿ ಪ್ಲೇಟ್ ತೆಗೆದು ಚೆನ್ನಾಗಿ ಬೆಂದಿದೆ ನೋಡಿ. ಉರಿನ ಮೀಡಿಯಮ್ ಫ್ಲೇಮ್ ಇಟ್ಕೋಬೇಕ್ರಿ. ಈರುಳ್ಳಿ, ಟೊಮೆಟೊ, ಬಟಾಣಿ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇವಾಗಲೇ ನಾವು ಮಿಕ್ಸಿ ಜಾರ್ನಲ್ಲಿ ಮಸಾಲೆ ರುಬ್ಬಿಟ್ಕೊಂಡಿದ್ವಲ್ಲ ರೀ, ಅದನ್ನು ಮಸಾಲೆ ಹಾಕ್ಕೋಬೇಕು. ಹಾಕ್ಕೊಂಡು ಚೆನ್ನಾಗಿ ಕಾಯಿಸ್ಕೊಳ್ಳಿ. ಟೊಮೆಟೊ ಈರುಳ್ಳಿ ಜೊತೆ ಎಲ್ಲ ಮಸಾಲೆ ಚೆನ್ನಾಗಿ ಮಿಕ್ಸ್ ಆಗಿ ಬೇಯಬೇಕ್ರಿ ಅದು. ಮತ್ತು ಇದಕ್ಕೆ ನಾನು ಮೊಸರು ಹಾಕ್ಕೋತಾ ಇದ್ದೀನಿ ನೋಡಿ. ಒಂದು ಅರ್ಧ ಬಟ್ಲದಷ್ಟು ಅಂದ್ರೆ ಒಂದು 4-5 ಚಮಚದಷ್ಟು ಮೊಸರು ರೀ. ಮೊಸರು ಹಾಕ್ಕೊಂಡು ಚೆನ್ನಾಗಿ ಕಾಯಿಸ್ಕೊಳ್ಳಿ. ಮೊಸರು ಹಾಕೋದ್ರಿಂದ ರೈಸು ಉದುರಾಗಿ ಬರುತ್ತೆ ಮತ್ತು ಚೆನ್ನಾಗಿ ಟೇಸ್ಟ್ ಕೊಡುತ್ತೆ. ಅದಕ್ಕೋಸ್ಕರ ನಾನು ಮೊಸರು ಹಾಕ್ತಾಯಿದ್ದೀನಿ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ಇವಾಗ 4 ಗ್ಲಾಸ್ ನೀರು ಹಾಕ್ಕೊಳ್ಳೋಣ ರೀ. 2 ಗ್ಲಾಸ್ ರೈಸ್ ತೊಗೊಂಡಿದ್ವಲ್ಲ ಅಕ್ಕಿನ, ಅದೇ ಗ್ಲಾಸಲ್ಲೇ 4 ಗ್ಲಾಸ್ ನೀರು ಹಾಕ್ಕೋತಾ ಇದ್ದೀನಿ ನೋಡಿ. ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳೋಣ. ಚೆನ್ನಾಗಿ ಕಾಯಿಸ್ಕೊಳ್ಳಿ. ಇವಾಗ ಉಪ್ಪು ಹಾಕ್ಕೊಂಡ್ಮೇಲೆ ಇವಾಗ ಫ್ಲೇಮ್ನ ಸ್ವಲ್ಪ ಜೋರಾಗಿ ಇಡಬೇಕು ರೀ. ಜೋರು ಫ್ಲೇಮಲ್ಲಿ ಇಟ್ಕೊಂಡು ಕುದಿಸ್ಕೋಬೇಕು. ಒಂದು 5 ನಿಮಿಷ ಕುದಿಸ್ಕೋಬೇಕು ಅದು. ಇವಾಗ ಅದು ಕುದಿ ಹತ್ತಿದ ಮೇಲೆ ಉರಿನ ಸಣ್ಣ ಮಾಡ್ಕೋಬೇಕು ರೀ. ಸಣ್ಣ ಮಾಡಿಕೊಂಡು ಅಕ್ಕಿನ ಬಸ್ತಿಟ್ಕೊಂಡಿವೆಲ್ಲ ಅಕ್ಕಿ ಹಾಕ್ಕೋಬೇಕು ಒಗ್ಗರಣೆಗೆ. ಅಕ್ಕಿ ಹಾಕ್ಕೊಂಡು ಚೆನ್ನಾಗಿ ಕಾಯಿಸ್ಕೊಳ್ಳಿ. ಈಗ ಚೆನ್ನಾಗಿ ಚಮಚೆಯಿಂದ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಒಗ್ಗರಣೆ ಜೊತೆ ಅಕ್ಕಿ ಎಲ್ಲ ಚೆನ್ನಾಗಿ ಮಿಕ್ಸ್ ಆಗಬೇಕು.
ಸಖತ್ತಾಗುತ್ತೆ ನೋಡ್ರಿ ಇದು ಪೀಸ್ ಪಲಾವು. ನೀವು ಸ್ಕಿಪ್ ಮಾಡ್ದೇ ಮೊದಲಿಂತ್ರನೂ ಚೆನ್ನಾಗಿ ಸ್ಕಿಪ್ ಮಾಡ್ದೇ ಕೊನೆವರೆಗೂ ವಿಡಿಯೋ ನೋಡಿ, ಅಂದರೆ ನಿಮ್ಗೆ ಹೋಟೆಲ್ ಮೀರಿಸುವಂಥ ಪೀಸ್ ಪಲಾವು ರೆಡಿಯಾಗಿರುತ್ತೆ. ನೀವು ಹೆಂಗೆ ಮಾಡೋದು ಮನೆಯಲ್ಲೇ ಸುಲಭವಾಗಿ ಅಂಥೇಳಿ ನಿಮ್ಗೆ ಗೊತ್ತಾಗುತ್ತೆ. ಅದಕ್ಕೋಸ್ಕರನೇ ವಿಡಿಯೋನ ಸ್ಕಿಪ್ ಮಾಡದೆ ನೋಡಿ. ಈ ಥರ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಒಂದು ಪ್ಲೇಟ್ ಮುಚ್ಚಿ ಇಡೋಣ. ಅದು 15 ನಿಮಿಷ ಬೇಯಬೇಕು. ಒಟ್ಟು 20 ನಿಮಿಷದಲ್ಲಿ ಇದು ಪೀಸ್ ಪಲಾವ್ ರೆಡಿ ಆಗುತ್ತೆ ನೋಡಿ. ಇವಾಗ ನೋಡಿ ಪಲಾವ್ ರೆಡಿ ಆಯಿತು. ಗ್ಯಾಸ್ನ ಆಫ್ ಮಾಡಿಬಿಟ್ಟು ಇವಾಗ ಅದಕ್ಕೆ ಮೊಸರು ಬಜ್ಜಿ ಮಾಡ್ಕೊಳ್ಳೋಣ್ರಿ. ಮೊಸರು ಬಜ್ಜಿ ಇಲ್ಲ ನೀವು ರಾಯ್ತಾ ಆದರೂ ಅನ್ಬೋದು. ಒಂದು ಪಾತ್ರೆನ ತೊಗೊಂಡು 2 ಈರುಳ್ಳಿನ ತೆಳ್ಳಗೆ ಉದ್ದುದ್ದಾಗಿ ಕಟ್ ಮಾಡಿ ಇಟ್ಕೋಬೇಕು. ಅದನ್ನು ಹಾಕ್ಕೊಳ್ಳೋಣ್ರಿ, ಈರುಳ್ಳಿನ ಕಟ್ ಮಾಡಿದ್ದು. ಮತ್ತು ನಾನು 2 ಟೊಮೆಟೊನ ತೊಳೆದ್ಬಿಟ್ಟು ಉದ್ದುದ್ದಾಗಿ ಕಟ್ ಮಾಡ್ಕೊಂಡಿದ್ದೀನಿ. ಅದನ್ನು ಇದಕ್ಕೆ ಸೇರಿಸ್ಕೊತಾ ಇದ್ದೀನಿ ನೋಡಿ. ಈರುಳ್ಳಿ ಟೊಮೆಟೊ ಹಾಕ್ಕೊಂಡ್ಮೇಲೆ ಕೊತ್ತಂಬರಿ ಸೊಪ್ಪು ಹಾಕ್ಕೊಳ್ಳೋಣ ಒಂದು ಸ್ವಲ್ಪ. ಆಮೇಲೆ ಒಂದು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳೋಣ. ಮತ್ತು ಇದಕ್ಕೆ ಮೊಸರು ಸೇರಿಸ್ಕೊತಾ ಇದ್ದೀನಿ ನೋಡಿ. ಒಂದು ದೊಡ್ಡ ಬಟ್ಲದಲ್ಲೇ 1 ಬಟ್ಲದಷ್ಟು ಮೊಸರು. ನೋಡಿ ನಿಮ್ಗೆ ಅದಕ್ಕೆ ಎಷ್ಟು ಹಿಡಿಯುತ್ತೆ ಮೊಸರು ನೋಡಿಕೊಂಡು ನೀವು ಸೇರಿಸ್ಕೊಳ್ಳಿ. ನೋಡಿ ಮೊಸರು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಉಪ್ಪು ಮೊಸರು ಟೊಮೆಟೊ ಎಲ್ಲ ಚೆನ್ನಾಗಿ ಮಿಕ್ಸ್ ಆಗಬೇಕು. ತುಂಬಾ ಟೇಸ್ಟ್ ಕೊಡುತ್ತೆ ನೋಡಿ ಇದು ಪೀಸ್ ಪಲಾವ್ಗೆ. ನೀವು ಯಾವುದೋ ಒಂದು ಪಲಾವ್ಗೆ ಇದಕ್ಕಾದರೂ ನೀವು ರೈಸ್ಗೆ ನೀವು ಮೊಸರು ಬಜ್ಜಿ ಮಾಡ್ಕೋತೀರಲ್ರಿ, ಈ ಥರ ರಾಯ್ತಾನ ಸೈಡ್ ಡಿಶ್ ಆಗಿ ತುಂಬಾ ಟೇಸ್ಟ್ ಕೊಡುತ್ತೆ ನೋಡಿ. ಈಗ ಮೊಸರು ಬಜ್ಜಿ ರೆಡಿ ಆಯಿತು. ಈಗ ಪಲಾವ್ ನೋಡಿ ಪೀಸ್ ಪಲಾವ್ ಹೇಗಾಗಿದೆ ನೋಡಿ, ಎಷ್ಟು ಸಖತ್ತಾಗಿದೆ ನೋಡಿ, ಘಮ್ ಅಂತ ಇದೆ. ಹೋಟ್ಲ್ ಮೀರಿಸುವಂಥ ಪೀಸ್ ಪಲಾವ್ ಮನೆಯಲ್ಲೇ ಅತಿ ಸುಲಭವಾಗಿ ಹೇಗೆ ಮಾಡೋದಂತ ನೀವು ನೋಡ್ಕೊಂಡ್ರಲ್ಲ. ನೋಡಿ ಈಗ ತಟ್ಟೆಗೆ ಸರ್ವ್ ಮಾಡ್ತಾ ಇದ್ದೀನಿ. ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ನೋಡಿ. ಬಾಸುಮತಿ ರೈಸ್ನಲ್ಲಂತೂ ಸಖತ್ತಾಗಿದೆ ನೋಡಿ. ಇದು ಘಮ್ ಅಂತ ವಾಸನೆ ಬರ್ತಾ ಇದೆ. ನೋಡಿದ ತಕ್ಷಣನೇ ತಿನ್ಬೇಕಂತ ಬಾಯಲ್ಲಿ ನೀರು ಬರ್ತಾ ಇದೆ ನೋಡಿ. ಈಗ ತಟ್ಟೆಗೆ ನಾನು ಸರ್ವ್ ಮಾಡ್ತಾ ಇದ್ದೀನಿ. ಪೀಸ್ ಪಲಾವ್ ರೆಡಿ ಆಯಿತು. ಅದಕ್ಕೆ ಈಗ ಮೊಸರು ಬಜ್ಜಿನ ಸರ್ವ್ ಮಾಡೋಣ್ರಿ. ನೋಡಿ ಮೊಸರು ಬಜ್ಜಿನೂ ಎಷ್ಟು ಸಖತ್ತಾಗಿದೆ ನೋಡಿ. ಪಲಾವ್ಗೆ ಮೊಸರು ಬಜ್ಜಿನ ಸರ್ವ್ ಮಾಡ್ಕೊಳ್ಳೋಣ. ನೋಡಿ ರೆಡಿ ಆಯಿತು. ಅದಕ್ಕೊಂದು ಸ್ವಲ್ಪ ಅಚ್ಚ ಖಾರದ ಪುಡಿನ ಹಾಕ್ಕೋತಾ ಇದ್ದೀನಿ ರೀ. ಆಪ್ಷನಲ್, ನೀವು ಬೇಕಂದ್ರೆ ಹಾಕ್ಕೋಬೋದು, ಟೇಸ್ಟು ಚೆನ್ನಾಗಿರುತ್ತಂತೆ ನಾನು ಹಾಕ್ಕೋತಾ ಇದ್ದೀನಿ. ನೋಡಿ ಪಲಾವ್ ಜೊತೆ ಈಗ ಮೊಸರು ಬಜ್ಜಿನ ಸರ್ವ್ ಮಾಡಿದ್ದೀನಲ್ಲ, ಟೇಸ್ಟ್ ಮಾಡೋಣ. ಪೀಸ್ ಪಲಾವ್ ಜೊತೆ ಈಗ ಮೊಸರು ಬಜ್ಜಿನ ಸೇರಿಸ್ಕೊಂಡು ಟೇಸ್ಟ್ ಮಾಡಿ ನೋಡಿ ಹೇಗಿದೆ ನೋಡಿ. ಟೇಸ್ಟು ನೋಡಿ ಸಖತ್ತಾಗಿದೆ, ಸೂಪರ್ ಆಗಿದೆ ನೋಡಿ. ನೀವು ಒಂದ್ಸರಿ ಮರೆಯದೇನೆ ಮನೆಯಲ್ಲಿ ಮಾಡ್ಕೊಂಡು ನೋಡಿ ಟೇಸ್ಟ್ ಹೇಗಿದೆ ಅಂತ ಕಮೆಂಟ್ ಬಾಕ್ಸ್ನಲ್ಲಿ ಹಾಕಿ. ಇದು ರೆಡಿ ಆಯ್ತಲ್ಲ, ಸವಿಯಲು ಸಿದ್ಧ. ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಬಟನನ್ನು ಒತ್ತಿರಿ. ನೀವು ಬೆಲ್ ಬಟನ್ ಒತ್ತೋದ್ರಿಂದ ನಾನು ಹಾಕೋ ಮುಂದಿನ ವಿಡಿಯೋ ನಿಮ್ಗೆ ಮೊದಲು ಬರ್ತಾವ್ರಿ. ಧನ್ಯವಾದಗಳು.